ಇವತ್ತು ನಂದು OMAD ಡಯಟ್ ಆಗಿತ್ತು. ಅಂದರೆ ಒಂದು ಮೀಲ್ ಅಷ್ಟೇ ನಾನು ಇವತ್ತು ತಿಂದೆ. ಯಾಕಂದರೆ ಪ್ರೀವಿಯಸ್ ಮೀಲ್ ಹೆವಿ ಆಗಿದೆ ಅಂತ ಅನಿಸಿದ್ರಿಂದ ನಾನಿವತ್ತು ಈ ಥರ ಡಯಟ್ನ ಫಾಲೋ ಮಾಡಬೇಕಾಗಿ ಬಂತು. ನನ್ನ ಡಯಟ್ ಹೇಗಿತ್ತು ಬನ್ನಿ ನೋಡೋಣ. ಇವತ್ತಿನ ನನ್ನ ವೆಯ್ಟ್ ಬಂದು 64 kg 500 ಗ್ರಾಮ್. ಅಂದರೆ ಮೊನ್ನೆ ವೆಯ್ಟ್ಗೆ ಮತ್ತೆ ವಾಪಸ್ ಬಂದಿದ್ದೀನಿ. ತುಂಬ ಖುಷಿ ವಿಚಾರ ನನಗೆ ಇದು, ಯಾಕಂದರೆ ಈ ವೆಯ್ಟ್ನ ನಾನು ಬಿಲೀವ್ ಮಾಡ್ತೀನಿ. ಹಂಗಾಗಿ ಮೇ ಬಿ ನಾಳೆ ಇದಕ್ಕಿಂತ ಕಡಿಮೆ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ರಜಾ ಹಾಕ್ಕೊಂಡಿದ್ದೆ. ರಜಾ ಇದ್ದಿದ್ದರಿಂದ ನಾನೇನು ಅಡುಗೆ ಮಾಡೋಕ್ಕೋಗಿಲ್ಲ. ಬ್ರೇಕ್ಫಾಸ್ಟ್ ಲಂಚ್ ಏನು ಮಾಡೋಕ್ಕೋಗಿಲ್ಲ. ಡೈರೆಕ್ಟ್ ಏನಾದ್ರು ಒಂದು ಮೀಲ್ ಮಾಡೋಣ ಸಂಜೆಗೆ ಅಂತ ಅಂದ್ಕೊಂಡೆ. ಇವತ್ತು ಶನಿವಾರ, ನಮ್ಮ ದೇವ್ರ ವಾರನೂ ಹೌದು. ಅಲ್ಲದೆ ಇವತ್ತು ನಾನು ರಜಾ ಹಾಕಿದ್ದೀನಿ. ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ, ಬಟ್ ನಾನು ಇವಾಗ ಮಾತಾಡ್ತಾ ಇರೋದು 4:15. ಇಷ್ಟೊತ್ತವರೆಗೂ ಎಡಿಟಿಂಗೇ ಆಗೋಯಿತು. ಟೈಮ್ ಹಿಡೀತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು, ರೆಸ್ಟ್ ಮಾಡೋದು, ಅದೇ ವರ್ಕೌಟ್ ಕೂಡ ಮಾಡಿದೆ, ಇದೆಲ್ಲ ಆಯಿತು. ಹಾಗಾಗಿ ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ ಅಂದರೆ ಊಟ ಏನು ಮೀಲ್ ಅಂತ ಏನು ಮಾಡ್ಕೊಂಡು ತಿಂದಿಲ್ಲ. ಯಾಕಂದರೆ ಒಂದು ದ್ರಾಕ್ಷಿ ತಿಂದೆ, ಒಂದು ಅಂಜೂರ ತಿಂದೆ, ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತಿಂದೆ, ಆ್ಯಪಲ್ ತಿಂದೆ. ಸ್ವಲ್ಪ ಲೈಟ್ ಮೀಲ್ ಇರಲಿ ಅಂತ, ಯಾಕಂದರೆ ಪ್ರೀವಿಯಸ್ ಡೇಸಲ್ಲಿ ತುಂಬ ಇಂಟೆಕ್ ಮಾಡಿರೋದ್ರಿಂದ ಸ್ವಲ್ಪನೇ ಮೀಲ್ ಇರಲಿ ಅಂತ ಅಂದ್ಕೊಂಡು ನಾನೇನು ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ ಏನಂದರೆ ತರಕಾರಿ ಪಲಾವ್, ಪಲ್ಯ ಮತ್ತು ಮೊಸರು ಬಜ್ಜಿ, ಈ ಮೂರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದೇವ್ರ ಪೂಜೆ ಮಾಡಬೇಕು, ಇವತ್ತು ಶನಿವಾರ ಅಲ್ವಾ. ಇಲ್ಲಿ ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಬಿರಿಯಾನಿ ಟೈಪಲ್ಲೇ ಮಾಡೋದು, ಬಿರಿಯಾನಿ ಅಂತಲೂ ಕೂಡ ಕರಿಬೋದು. ನಾನು ಇದಕ್ಕೆ ತುಪ್ಪ, ಎಣ್ಣೆ ಬಂದು ಹುಚ್ಚೆಳ್ಳೆಣ್ಣೆನೇ ಯೂಸ್ ಮಾಡೋದು. ಹುಚ್ಚೆಳ್ಳೆಣ್ಣೆ, ತುಪ್ಪ ಹಾಕಿ ಅದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು, ಈರುಳ್ಳಿ ಹಾಕಿ, ಹಸಿರುಮೆಣಸಿನ್ಕಾಯಿ ಹಾಕಿ, ಆನಂತರ ಅದಕ್ಕೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ಟೋಟಲಿ ನಾನು 5 ಕಪ್ ತರಕಾರಿ ಯೂಸ್ ಮಾಡಿದ್ದೀನಿ. ಪಲಾವ್ಗೆ ನಾನು ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ. ಅನ್ನ ಎಷ್ಟಿರೋದೋ ತರಕಾರಿನೂ ನನಗೆ ಅಷ್ಟೇ ಇರಬೇಕು. ಇನ್ನು ಅನ್ನಕ್ಕಿಂತ ಹೆಚ್ಚಾಗಿ ತರಕಾರಿ ಇದ್ದರೂ ತೊಂದರೆ ಇಲ್ಲ. ಆನಂತರ ಹಸಿರು ಬಟಾಣಿ, ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕಪ್ಪಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು 5 ಕಪ್ ನೀರು ಹಾಕ್ತೀನಿ. ಯಾಕಂದರೆ ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಬೇಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು 4 ಕಪ್ ಹಾಕಿದ್ರೆ ಸಾಕು. ತರಕಾರಿ ಜಾಸ್ತಿ ಇರೋದ್ರಿಂದ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ. ಅದಕ್ಕೆ ಬಿರಿಯಾನಿ ಪೌಡರ್ ಹಾಕೋದಷ್ಟೇ, ಇನ್ನೇನು ನಾನು ಹಾಕೋದಿಲ್ಲ. ಆಮೇಲೆ ಟೇಸ್ಟ್ ನೋಡಿ ಖಾರ ಏನಾದರೂ ಬೇಕಂದರೆ ಮಾತ್ರ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಚೆನ್ನಾಗಿ ತಿರುಗಿಬಿಟ್ಟು ಆನಂತರ ಟೇಸ್ಟ್ ನೋಡಿ ಏನಾದರೂ ಬೇಕಂದರೆ ಹಾಕ್ಕೋಬೋದು. ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಅಥವಾ ಖಾರ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ 1-2 ವಿಸಿಲ್ ಕೂಗಿದ್ರೆ ಪಲಾವ್ ರೆಡಿ ಆಗುತ್ತೆ. ಇಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ತುರಿದಿರೋದನ್ನು ಹಾಕಿ ಪಲ್ಯ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ನಾನು ಒಂದು ಮಿಸ್ ಮಾಡಿದೆ, ಏನಂದರೆ ಕಡಲೆಬೇಳೆ ಹಾಕಬೇಕಾಗಿತ್ತು, ಮರ್ತ್ಕೊಬಿಟ್ಟೆ. ಆಮೇಲೆ ತಿನ್ನಬೇಕಾದ್ರೆ ಅನ್ಕೋತಿದ್ದೆ ಕಡಲೆಬೇಳೆನೇ ಮರ್ತ್ಕೊಬಿಟ್ಟಿದ್ದೀನಿ ಅಂತ. ಆನಂತರ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೂ ಫೈನಲ್ ಟಚ್ ಕೊಟ್ಟು ಒಲೆ ಮೇಲಿಂದ ಇಳ್ಕೋದಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿರಬೇಕು, ಅದು ಬೇಯೋ ತನಕ ಅಷ್ಟೇ. ಅದಾದಮೇಲೆ ಒಂದು 1 ಮಿನಿಟ್ ಸಾಕು, ಆಮೇಲೆ ಇಳ್ಕ್ಬಿಡೋದು. ಆನಂತರ ಮೊಟ್ಟೆನೂ ಬೇಯಿಸ್ಕೊಂಡಿದ್ದೆ. ಇನ್ನು ನಮ್ಮ ಕಡೆ ಮೊಸರು ಬಜ್ಜಿ ಅಂತಾರೆ, ಇಲ್ಲಾಂದರೆ ಕರ್ಡ್ ಸಲಾಡ್ ಅಂತ ಕರಿಬೋದು. ಅದನ್ನು ಮಾಡ್ಕೋತಾ ಇದ್ದೀನಿ ಈಗ. ಮೊದಲಿಗೆ 2 ಕಪ್ ಆಗುವಷ್ಟು ಮೊಸರು, ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹಾಗೆ ತುರಿದಿರುವಂಥ ಕ್ಯಾರೆಟ್ ಮತ್ತು ದಾಳಿಂಬೆ ಹಣ್ಣು ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊಳ್ಳೋದು ಚೆನ್ನಾಗಿ ಅಷ್ಟೇ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಲ್ಲ, ಕರಿಬೇವು ಸೊಪ್ಪೇ ಯೂಸ್ ಮಾಡೋದು. ಕರಿಬೇವು ಸೊಪ್ಪು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಕೊತ್ತಂಬರಿ ಸೊಪ್ಪು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಬಟ್ ಕರಿಬೇವು ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇನ್ನೊಂದು ಸಾಲ್ಟ್ ಲಾಸ್ಟಲ್ಲಿ ಹಾಕ್ಕೋತೀನಿ ನಾನು ಊಟ ಮಾಡಬೇಕಾದ್ರೆ. ಫಸ್ಟಿಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಅಡುಗೆ ಆಯಿತು ನಂದು. ಇವಾಗ ಸ್ನಾನವೂ ಆಯಿತು. ನೈವೇದ್ಯಕ್ಕೆ ಇಟ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಯಾವಾಗಲೂ ಶನಿವಾರದ ಹೊತ್ತು ಎಡೆ ಹಾಕ್ತಾಯಿದ್ವಿ ದೇವರಿಗೆ. ಈ ಸರಿ ಚಿಕನ್ ತರೋಕ್ಕಾಗಲಿಲ್ಲ, ಹಂಗಾಗಿ ಇದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನಾವು ತುಂಬ ಸಿಂಪಲ್ ಪೂಜೆ ಮಾಡೋದು, ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಭಗವಂತನಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇವಾಗ
ಊಟ ಮಾಡಬೇಕು. ಆರ್ ಸಿ ಬಿ ಮ್ಯಾಚ್ ಇವತ್ತು SRH ವರ್ಸಸ್ RCB ಇದ್ದು ಮ್ಯಾಚ್ ನೋಡಿಕೊಂಡು ಊಟ ಮಾಡ್ತೀವಿ. ಇದು ಒಂದು ಕಾರಣ ನಾನು ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋದಕ್ಕೆ. ಯಾಕಂದರೆ ಮ್ಯಾಚ್ ಟೈಮ್ಗೆ ಸ್ನ್ಯಾಕ್ಸ್ ಏನಾದರೂ ಮಾಡು ಅಂತ ನನ್ನ ಹಸ್ಬೆಂಡ್ ಅಂದ್ರ. ಇವಾಗ ಸ್ನ್ಯಾಕ್ಸ್ ಅಂತ ಮಾಡೋಕ್ಕೆ ಹೋದರೆ ನಾವು ಜಾಸ್ತಿ ತಿಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು, ಇಲ್ಲ ಒಟ್ಟಿಗೆ ನಾನು ಸಂಜೆಗೇ ಊಟ ಮಾಡ್ತೀನಿ, ಒಂದು ಮೀಲ್ ಮಾಡಿರ್ತೀನಿ ನೀಟಾಗಿ, ನೋಡ್ಕೊಂಡು ತಿನ್ನೋಣ ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಪಿದ್ರು. ಅದಕ್ಕೋಸ್ಕರನೇ ಪಲಾವ್ ಹಾಗೆ ಪಲ್ಯ, ಕರ್ಡ್ ಸಲಾಡ್ ಎಲ್ಲ ಮಾಡಿದ್ದು. ಮಾಡ್ಕೊಂಡು ಇವಾಗ ಟಿ ವಿ ನೋಡ್ಕೊಂಡು ನೆಮ್ಮದಿಯಾಗಿ ತಿಂತೀವಿ. ಆದರೆ ಏನಾಗೋಯ್ತಂದರೆ ಕರೆಂಟೇ ಹೊರ್ಟೋಯ್ತು. ಮಳೆ, ಜೋರು ಮಳೆ ನಮ್ಮೂರಲ್ಲಿ ಅವತ್ತು. ಕರೆಂಟೇ ಇರಲಿಲ್ಲ. ನಾವು ಮ್ಯಾಚ್ ನೋಡೋಕ್ಕೂ ಬೇಗ ಮಲ್ಕೊಬಿಟ್ವಿ. ಏನು ರೆಗ್ಯುಲರಾಗಿ ನಾನು ಕ್ಯಾಲೋರೀಸ್ ಇಂಟೇಕ್ ಮಾಡಿರೋದು, ಬರ್ನ್ ಮಾಡಿರೋದು ಅದೆಲ್ಲ ಶೇರ್ ಮಾಡ್ತಾಯಿದ್ದೆ. ಅದು ಮಾಡೋಕ್ಕೆ ಆಗಲಿಲ್ಲ ನನಗೆ. ಮತ್ತು ನಮ್ಮೂರಲ್ಲಿ ಇವತ್ತು ವೈರ್ಮುಡಿ ಜಾತ್ರೆಗೆ ಹೋಗಬೇಕಾಗಿತ್ತು, ಮೇಲುಕೋಟೆ ಜಾತ್ರೆಗೆ. ನಾವು ಅಂದ್ಕೊಂಡ್ವಿ ನೈಟ್ ಹೋಗೋಣ 3 ಗಂಟೆಗೆ ಅಂತ. ಅದೂ ಆಗಲಿಲ್ಲ. ಅಷ್ಟೊಂದು ಮಳೆ, ಆ ಮಳೇಲಿ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ನನ್ನ ಹಸ್ಬೆಂಡ್ ಏನೋ ರೆಡಿ ಇದ್ದರು ಹೋಗೋಕ್ಕೆ, ಅದು ಕೂಡ ಆಗಲಿಲ್ಲ. ನಾವು ನಾಳೆಗೆ ಹೋಗೋ ಥರ ಆಯಿತು. ಮತ್ತು ಇವಾಗ ನಾನು ಕ್ಯಾಲೋರೀಸ್ನ ಟೋಟಲ್ ಮಾಡುವ ಸಮಯ. ನನ್ನ ಟೋಟಲ್ ಕ್ಯಾಲೋರೀಸ್ ಇಂಟೇಕ್ ಬಂದು 1100ಇಂದ 1150. ಮತ್ತು ನನ್ನ ಬರ್ನಿಂಗ್ ಕ್ಯಾಲೋರೀಸ್ ನ್ಯಾಚುರಲಿ 1500. ಹಾಗೆ ನನ್ನ ಮಾಮೂಲಿ ವರ್ಕೌಟ್ ಕ್ಯಾಲೋರೀಸ್ 300. ಅಲ್ಲಿಗೆ ಟೋಟಲಿ 1800 ಆಯಿತು. ಅಲ್ಲಿ 1115 ಕಳೆದ್ರೂ 650 ಅಷ್ಟು ಕ್ಯಾಲೋರೀಸ್ ಬ್ಯಾಲೆನ್ಸ್ ಉಳಿದಿದೆ. ಮೇ ಬಿ ಅಷ್ಟು ಬರ್ನ್ ಆಗಿರ್ಬೋದು. ಇವತ್ತಿನ ವೆಯ್ಟ್ 64 kg 500 ಗ್ರಾಮ್. ನಾಳೆ ಮೇ ಬಿ ನಾನು ಒಂದು 300-200 ಗ್ರಾಮ್ ಅಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿರಬಹುದು. ನೋಡೋಣ, ನಾಳೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಏನಂದರೆ ನನ್ನ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದೆ. ನನಗೆ ಅದು ಒಂದು ಖುಷಿ. ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ದ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಬ್ಯೂಟಿಫುಲ್ ಕಮೆಂಟ್ ಕೂಡ ಮಾಡ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.